ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಮಕ್ಕಳೇ, ಇವತ್ತು ನಾವು ಸೇರಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಸೆಕ್ಷನ್ಲಿ ಹಾಗೂ ನಮ್ಮ ಲೈವಿನ ವಿಡಿಯೋದಲ್ಲಿ ನಮ್ಮ ಕಾಮೆಂಟ್ಸಲ್ಲಿ ಪ್ರತಿ ಬಾರಿ ಕೇಳಿದಂತಹ ಪ್ರಶ್ನೆ ಇದಾಗಿತ್ತು. ಸರ್, ನಾನು ಆವ್ರೇಜ್ ಸ್ಟೂಡೆಂಟು ಸರ್, ನಾನು ಜಸ್ಟ್ 60-65% ಸ್ಕೋರ್ ಮಾಡ್ತಿದ್ದೀನಿ ಸರ್, ಏನೇ ಮಾಡಿದ್ರೂ ಅಷ್ಟೇ ಸ್ಕೋರ್ ಮಾಡ್ತಾಯಿದ್ದೀನಿ ಸರ್, ಬಟ್ ನನಗೆ PUC ಬೋರ್ಡ್ ಎಕ್ಸಾಮಿನೇಷನಲ್ಲಿ ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕು ಸರ್, 85% ಸ್ಕೋರ್ ಮಾಡಲೇಬೇಕು ಸರ್, ಇದು ನನ್ನ ಕನಸು ಸರ್ ಅಂತ ಹೇಳಿ ಕೇಳಿಕೊಂಡಂತಹ ಪ್ರತಿಯೊಂದು ವಿದ್ಯಾರ್ಥಿಗೆ ಇವತ್ತಿನ ಒಂದು ವಿಡಿಯೋ ಸಮರ್ಪಣೆ ಆಗಿರುತ್ತೆ. ನೆನಪಿರಲಿ ಮಕ್ಕಳೇ, ಇದುವರೆಗೂ ಯಾರ್ಯಾರು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಸಹ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಹ ಮಾಡಿಕೊಡಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಸಹ ಮಾಡೋದನ್ನು ಮರಿಬೇಡಿ ಮಕ್ಕಳೇ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂಥ ವಿಷಯ ಏನಪ್ಪ ಅಂತಂದರೆ, ನಾನು ಆವ್ರೇಜ್ ಸ್ಟೂಡೆಂಟು, ಬಟ್ ನನಗೆ ನನ್ನ PUC ಬೋರ್ಡ್ ಎಕ್ಸಾಮಿನೇಷನಲ್ಲಿ 85% ಸ್ಕೋರ್ ಮಾಡಬೇಕು, ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕು. ಅದಕ್ಕೆ ಸರಿಯಾದ ರೋಡ್ ಮ್ಯಾಪ್ ಏನು ಸರ್, ಸೂಕ್ತವಾದಂತಹ ಒಂದು ದಾರಿ ಯಾವುದು ಸರ್ ಅಂತ ಹೇಳಿ ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂಥದ್ದು. ಓಕೆ ಮಕ್ಕಳೇ, ಸೊ ಯಾವ ವಿದ್ಯಾರ್ಥಿಗಳು ನಿಮಗೆ ನಿಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ಲಿ 85% ಸ್ಕೋರ್ ಮಾಡಬೇಕು ಅನ್ನೋ ಕನ್ಸು ಇಟ್ಕೊಂಡಿದ್ದೀರಾ ಅಂತಂದರೆ 85% ಅಂತ ಹೇಳಿ ಕಾಮೆಂಟನ್ನು ಮಾಡಿ, ಖುದ್ದು ಅದರ ಕಂಪ್ಲೀಟ್ ರೋಡ್ ಮ್ಯಾಪನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ಸೊ ದ್ಯಾಟ್ ನಿಮ್ಮ ಮೊದಲನೆಯ ಎಕ್ಸಾಮಿನೇಷನ್ನೇ ಸಕ್ಸಸ್ಫುಲ್ ಎಕ್ಸಾಮಿನೇಷನ್ ಆಗಲಿ ಅಂತ ಹೇಳಿ ಮಕ್ಕಳೇ. ಓಕೆ, ಸೊ ಮೊದಲನೇದಾಗಿ ನಾನು ಮತ್ತೊಮ್ಮೆ ಕೇಳ್ತೀನಿ, ನೀವು ನಿಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ ನಿಜವಾಗ್ಲೂ ಸಹ ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕಾ? ಎಸ್ ಆರ್ ನೋ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳೇ. ನೀವು ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕು ಸರ್ ಅಂತಂದರೆ ಎಸ್ ಸರ್, ಐ ವಾಂಟ್ ಟು ಸ್ಕೋರ್ ಡಿಸ್ಟಿಂಕ್ಷನ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ, ಸೊ ದಟ್ ನನಗೆ ಅರ್ಥ ಆಗುತ್ತೆ, ಎಸ್ ನಮ್ಮ ಮಕ್ಕಳು ನಮ್ಮಷ್ಟೇ ಎಕ್ಸೈಟೆಡ್ ಆಗಿದ್ದಾರೆ, ಅವರ ಜೀವನದಲ್ಲಿ ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕು ತಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ಲಿ ಅಂತ ಹೇಳಿ. ಓಕೆನಾ? ಸೊ ಮೊದಲನೇದಾಗಿ ಮಕ್ಕಳೇ, ನೀವು ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕು ಅಂತಂದರೆ ಪ್ರತಿ ಟಾಪರ್ ಫಾಲೋ ಮಾಡುವಂತಹ ಒಂದು ಟಿಪ್ಸ್ಗಳಿದು, ಈ ಫಾಲೋ ಮಾಡುವಂತಹ ಒಂದು ಸ್ಟ್ರಾಟಜೀಸ್ಗಳು, ಈ 5 ಸ್ಟ್ರಾಟಜೀಸನ್ನು ನಾನು ನಿಮ್ಮೊಟ್ಟಿಗೆ ಇವತ್ತಿನ ಶೇರ್ ಮಾಡ್ಕೋತೀನಿ. ಏನಪ್ಪ ಅದು ಅಂತಂದರೆ, ಮೊದಲನೇದಾಗಿ ಪ್ರತಿಯೊಬ್ಬ ಡಿಸ್ಟಿಂಕ್ಷನ್ ಹೋಲ್ಡರ್ ಏನು ಮಾಡ್ತಾರೆ ಅಂತಂದರೆ, ಪ್ರತಿ ವರ್ಷ ನಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ ಬಿಡುವಂತಹ ಬ್ಲೂ ಪ್ರಿಂಟ್ನ ಚಾಚು ತಪ್ಪದೆ ಅದನ್ನು ಅನಲೈಸ್ ಮಾಡ್ತಾನೆ, ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ. ಆ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ, ಎಷ್ಟು ಪಾರ್ಟ್ಸ್ ಇದೆ ಒಂದು ಕ್ವಶನ್ ಪೇಪರಿಗೆ, ಯಾವ ಕ್ವಶನ್ ಪೇಪರ್ ಪಾರ್ಟ್ಸ್ನಲ್ಲಿ ಯಾವ ತರಹದ ಕ್ವಶನ್ ಕೇಳ್ತಿದ್ದಾರೆ, MCQ ಕ್ವಶನ್ಸ ಯಾವ ಚಾಪ್ಟರಿಂದ ತಗೋತಿದ್ದಾರೆ, ಯಾವ ಕಾನ್ಸೆಪ್ಟ್ಸ್ಗಳ ಮೇಲೇ ಪ್ರತಿ ಬಾರಿ ಕೇಳ್ತಿದ್ದಾನೆ, ಯಾವ ಚಾಪ್ಟರ್ಗೆ ಹೆಚ್ಚು ಒತ್ತಡ ನೀಡಬೇಕು ನಾನು, ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ಹೈ ವೇಟೇಜ್ ಮಾರ್ಕ್ಸ್ ಯಾವುದು ಅಂತ ಹೇಳಿ ಸಂಪೂರ್ಣವಾಗಿ ನಮ್ಮ PUC ಬೋರ್ಡ್ ಬಿಡುವಂಥ ಬ್ಲೂ ಪ್ರಿಂಟನ್ನು ಚಾಚು ತಪ್ಪದೆ ಅನಲೈಸ್ ಮಾಡಬೇಕು, ಸ್ಟಡಿ ಮಾಡಬೇಕು. ವೆರಿ ಫಸ್ಟ್ ಸ್ಟೆಪ್. ಅದಾದ ನಂತರ ನೀವು ಮಾಡಬೇಕಿರುವಂಥದ್ದು, ಅದರ ಬೇಸಿಸ್ ಮೇಲೆ ನಿಮಗೆ ಅರ್ಥ ಆಗುವಂತಹ ಒಂದು ಪ್ರಾಪರ್ ಸ್ಟಡಿ ಮೆಟೀರಿಯಲನ್ನು, ಒಂದು ಪ್ರಾಪರ್ ಸ್ಟಡಿ ಮೆಟೀರಿಯಲ್ನ ಇಟ್ಕೋಬೇಕಾಗುತ್ತೆ. ಅದನ್ನೇ ರೆಫರ್ ಮಾಡಬೇಕು ಅಂಟಿಲ್ ನಿಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ ಮುಗಿಯೋವರೆಗೂ. ಹಲವಾರು ಇಂಡಸ್ಟ್ರೀಸ್ಗಳು ಹಲವಾರು ರಿಸೋರ್ಸಸ್ಗಳನ್ನು ಕೊಡ್ಬೋದು, ನಿಮ್ಮ ಕಾಲೇಜ್ ಒಂದು ರಿಸೋರ್ಸ್ ಕೊಡ್ಬೋದು, ಆಚೆ ಮಾರ್ಕೆಟಲ್ಲಿ ನಿಮಗೆ ಬೇರೆ ಗೈಡ್ ಸಿಗ್ಬೋದು, ಯಾವುದೇ ಸಿಗ್ಬೋದು. ಬಟ್ ನೀವು ಮಾಡಬೇಕಿರೋಂಥ ಕೆಲಸ, ಅಷ್ಟು ಸ್ಟಡಿ ಮೆಟೀರಿಯಲ್ಸ್ನ ಒಮ್ಮೆ ಗ್ಲಾನ್ಸ್ ಮಾಡಿ ನಿಮಗೆ ಅರ್ಥ ಆಗುವಂತಹ ಒಂದು ಸ್ಟಡಿ ಮೆಟೀರಿಯಲ್ ಅದು, ಸೂಕ್ತವಾಗಿ ಬರೆಯೋಕ್ಕೆ ಆಗುವಂತಹ ಸೂಕ್ತ ಮೆಟೀರಿಯಲ್ ಯಾವುದು, ಹಾಗೆ ನಿಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್ಗೆ ಆ ಆನ್ಸರ್ಸ್ನ ಬರೆದ್ರೆ ಮಾರ್ಕ್ಸ್ನ ಕೊಡುವಂತಹ ಒಂದು ಸ್ಟಡಿ ಮೆಟೀರಿಯಲ್ ಯಾವುದು ಅಂತ ಹೇಳಿ ನೀವು ಚೂಸ್ ಮಾಡಬೇಕಾಗುತ್ತೆ. ಅದನ್ನೇ ಕೊನೆ ಎಕ್ಸಾಮಿನೇಷನ್ವರೆಗೂ ಮಿಸ್ ಮಾಡದೆ ಅದೊಂದನ್ನೇ ಫಾಲೋ ಮಾಡಬೇಕಾಗುತ್ತೆ. ಎರಡನೇದು,
ಮೂರನೇದೇನು, ಮಾಸ್ಟರ್ ಎವ್ರಿ ಪಾರ್ಟ್ಸ್ ಇನ್ ದ ಕ್ವಶನ್ ಪೇಪರ್. ಅಂತಂದರೆ ನೋಡ್ರಪ್ಪ, ಕೆಮಿಸ್ಟ್ರಿ ಅಂತ ಬಂದಾಗ ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ ಇರುತ್ತೆ. ಪ್ರತಿಯೊಂದು ಸೆಕ್ಷನಲ್ಲೂ ಕೂಡ ಬೇರೆ ಬೇರೆ ತರಹದ ಕ್ವಶನ್ಸ್ಗಳಿರ್ತವೆ. ಪಾರ್ಟ್ ಎ ಅಂತ ಬಂದಾಗ ನಿಮಗೆ MCQsಗಳಿರ್ತವೆ ಹಾಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿರ್ತವೆ. ಅದನ್ನು ಮಾಸ್ಟರ್ ಮಾಡಬೇಕು. 15 ಮಾರ್ಕ್ಸ್ನ ಹೆಂಗೆ ನಾವು ತೆಗಿಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಬ್ರಿಲಿಯಂಟ್ ಆಗಿ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಿಮ್ಮ ಕ್ವಶನ್ ಪೇಪರ್ ಸೆಟ್ಟರ್ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತೇನೆ, ಎಲ್ಲಿಂದ ಕ್ವಶನ್ಸ್ಗಳನ್ನು ತಗೋತೇನೆ ಆ್ಯಂಡ್ ಯಾವ ಡಿಫಿಕಲ್ಟಿ ಕ್ವಶನ್ ಕೊಡ್ತೇನೆ ಅಂತ ಹೇಳಿ ಪ್ರತಿ ಒಂದನ್ನು ಕೂಡ ನೀವು ಮಾಸ್ಟರ್ ಮಾಡಬೇಕಾಗುತ್ತೆ. ಯು ಶುಡ್ ಬಿ ಅ ಮಾಸ್ಟರ್ ಮೈಂಡ್ ಹಿಯರ್. MCQs ಒಂದೇ ಅಂತಲ್ಲ, 2 ಮಾರ್ಕ್ಸಿನ ಪ್ರಶ್ನೆ ಪ್ರತಿ ವರ್ಷ ಯಾವ ಕಾನ್ಸೆಪ್ಟ್ ಮೇಲೆ ಕೊಡ್ತೇನೆ, 3 ಮಾರ್ಕ್ಸಿನ ಪ್ರಶ್ನೆ ಪ್ರತಿ ವರ್ಷ ಯಾವ ಕಾನ್ಸೆಪ್ಟ್ ಮೇಲೆ ಪದೇ ಪದೇ ಕೇಳ್ತೇನೆ, ನ್ಯೂಮರಿಕಲ್ಸ್ ಅಂತ ಬಂದಾಗ ಯಾವ ಕ್ವಶನ್ನ ಕೇಳ್ತೇನೆ, ಎಷ್ಟು ಬೇಗ ಅದನ್ನು ಉತ್ತರ ಮಾಡ್ಬೋದು ಅಂತ ಹೇಳಿ ಪ್ರತಿಯೊಂದು ಪಾರ್ಟ್ಸನ್ನು ಕೂಡ ನಿಮ್ಮ ಕ್ವಶನ್ ಪೇಪರಲ್ಲಿ ನೀವು ಮಾಸ್ಟರ್ನ ಮಾಡಬೇಕಾಗತ್ತೆ ಇಫ್ ಯು ವಾಂಟ್ ಟು ಸ್ಕೋರ್ 85 ಅಥವಾ ಡಿಸ್ಟಿಂಕ್ಷನ್ ಇನ್ ಯುವರ್ PUC ಬೋರ್ಡ್ ಎಕ್ಸಾಮ್. ಮೂರನೇದು. ನಾಲ್ಕನೇದೇನು, ಸಾಲ್ವ್ ಎವ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಿಮ್ಮ PUC ಬೋರ್ಡವರು ಬಿಡುವಂತಹ ಅಥವಾ ನಿಮ್ಮ ಒಂದು ಕಾಲೇಜ್ಗಳಲ್ಲಿ ಇದ್ದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ದಯವಿಟ್ಟು ಪಡ್ಕೊಳ್ಳಿ. ಅಕಸ್ಮಾತ್ ಸಾಲ್ಡ್ ಸಿಕ್ತು ಅಂತಂದರೆ ಅದಕ್ಕಿಂತ ಬ್ಯೂಟಿಫುಲ್ ಇನ್ನೊಂದು ಇಲ್ಲ. ಬಿಕಾಸ್ ಸಾಲ್ಡ್ ಕ್ವಶನ್ ಪೇಪರ್ಸ್ ಇದ್ದರೆ ನಿಮಗೆ ಆನ್ಸರ್ಸ್ನ ಹುಡುಕುವಂತಹ ಒಂದು ಕಷ್ಟ ಹೋಗುತ್ತೆ. ಓಕೆ, ಸೊ ನಾಲ್ಕನೇದು, ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಮಿಸ್ ಮಾಡದೆ ಒಂದು ನೋಟ್ಬುಕ್ಕನ್ನು ತಗೊಂಡು ದಯವಿಟ್ಟು ಸಾಲ್ವ್ ಮಾಡಿ. ಬಿಕಾಸ್ ನೀವೆಷ್ಟು ಸಾಲ್ವ್ ಮಾಡ್ತಿರೋ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಷ್ಟೇ ಕೂತ್ಕೊಳ್ಳುತ್ತೆ ದಟ್ ಈ ವರ್ಷ ಈ ಕ್ವಶನ್ನ ಕೇಳಿದ್ರು, ಈ ರೀತಿ ನಾನು ಆನ್ಸರ್ ಮಾಡಬೇಕು ಅಂತ ಹೇಳಿ ನಿಮ್ಮ PUC ಬೋರ್ಡ್ ಎಕ್ಸಾಮಿನೇಷನ್, ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಕೊನೆಯದಾಗಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನರಪ್ಪ ಅಂತಂದರೆ, ಸ್ಟಾಪ್ ಕಂಪೇರಿಂಗ್ ಯೋರ್ ಮಾರ್ಕ್ಸ್ ವಿತ್ ಅದರ್ಸ್. ನೋಡ್ರಪ್ಪ, ಇನ್ನೇನು ಕೆಲವು ದಿವಸಗಳಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತಿದೆ. ಬಟ್ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಈಗಷ್ಟೇ ಬರ್ದಿರ, ಹಾಗೆ ಮಾರ್ಕ್ಸ್ ಸಹ ಈಗಷ್ಟೇ ಬಂದಿದೆ. ಮಕ್ಕಳೇ, ನಿಮಗೆ ಎಷ್ಟೇ ಕಡಿಮೆ ಮಾರ್ಕ್ಸ್ ಬಂದಿರಲಿ ದಯವಿಟ್ಟು ಕೂಡ ಅದನ್ನು ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಕಂಪ್ಯಾರಿಸನ್ ಇಸ್ ದ ಥೀಫ್ ಆಫ್ ಜಾಯ್. ಅಂತಂದರೆ ನೀವು ಎಷ್ಟು ಕಂಪೇರ್ ಮಾಡ್ಕೋತೀರೋ ನಿಮ್ಮನ್ನು ಬೇರೆಯವರಿಗೆ, ಅಷ್ಟೇ ನೀವು ಕುಗ್ತಾ ಹೋಗ್ತೀರ ನಿಮ್ಮ ಜೀವನದಲ್ಲಿ. ಬಿಕಾಸ್ ಅವನು ಬೇರೆ, ನೀವು ಬೇರೆ. ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ಗಾಟ್ ಡಿಫ್ರೆಂಟ್ ಕೇಪಬಿಲಿಟೀಸ್. ನೀವು ಚೆನ್ನಾಗಿರುವಂಥದ್ರಲ್ಲಿ ಆ ಒಂದು ವ್ಯಕ್ತಿ ಚೆನ್ನಾಗಿಲ್ಲದೆ ಇರಬಹುದು, ಅಥವಾ ಆ ಒಂದು ವ್ಯಕ್ತಿ ಇಲ್ಲದೆ ಇರೋದ್ರಲ್ಲಿ ನೀವು ಚೆನ್ನಾಗಿರ್ಬೋದು. ಸೊ ಇಟ್ ಈಸ್ ಲೈಕ್ ದೇವರು ನಿಮಗೆ ಒಂದು ಸ್ಟ್ರೆಂತನ್ನು ಕೊಟ್ಟಿದ್ದಾನೆ, ನಿಮಗೆ ಒಂದು ಕೇಪಬಿಲಿಟೀಸನ್ನು ಕೊಟ್ಟಿದ್ದಾನೆ. ದಯವಿಟ್ಟು ಪ್ಲೀಸ್ ವರ್ಕ್ ಆನ್ ದಟ್. ಓಕೆನಾ? ಸೊ ಐದನೇದು, ಡು ನಾಟ್ ಕಂಪೇರ್ ಯೋರ್ ಮಾರ್ಕ್ಸ್ ವಿತ್ ಅದರ್ಸ್. ಇದನ್ನೇ ಮಾಡುವಂಥದ್ದು ಎಲ್ಲ ಡಿಸ್ಟಿಂಕ್ಷನ್ ಹೋಲ್ಡರ್ ಮಕ್ಕಳು. ನಾನು ಪ್ರತಿ ವರ್ಷ ನೋಡ್ಕೊಂಡ್ಬಂದೀನಿ. ದೀಸ್ ಆರ್ ದ 5 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅ ಟಾಪರ್ ವಿಲ್ ಆಲ್ವೇಸ್ ಫಾಲೋ. ಬಟ್ ಈಗ ಸರ್ ಇಷ್ಟೆಲ್ಲ ಹೇಳಿದ್ರಿ, ಬಟ್ ನನಗೆ ಆ್ಯಾವರೇಜ್ ಸ್ಟೂಡೆಂಟ್ ಆಗಿಬಿಟ್ಟಿದ್ದೀನಿ ಸರ್. ನಾನು 60-65% ಅಷ್ಟೇ ಗೊತ್ತಾಗ್ತಿರೋದು. ನನಗೆ ಅದ್ರ ಮೇಲೆ ಸ್ಕೋರ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಯಾವ ರೀತಿ ನಾನು ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಏನು ಸ್ಟಡಿ ಪ್ಲ್ಯಾನ್, ಯಾವ ರೀತಿ ಸ್ಟಡಿ ಪ್ಲ್ಯಾನ್ನ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಸರ್ ಅಂಥೇಳಿ ಕೇಳ್ತಿರುವಂತಹ ಮಕ್ಕಳಿಗೆ ನಾನು ನಿಮಗೋಸ್ಕರ ಒಂದು ಸ್ಟಡಿ ಪ್ಲ್ಯಾನ್ನ ಕೊಡ್ತೀನಿ. ವೇರೇನು 65% ಸ್ಕೋರ್ ಮಾಡ್ತಿರುವಂತಹ ವ್ಯಕ್ತಿ 85%ನ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳಿ, ಅದಕ್ಕೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಮಕ್ಕಳೇ. ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆನಪಿರಲಿ, ನೀವು ಕಾಮೆಂಟ್ ಸೆಕ್ಷನಲ್ಲಿ ಸ್ಟಡಿ ಪ್ಲ್ಯಾನ್ ಅಂತ ಹಾಕಿದ್ರೆ 65% 70% ತೆಗಿತಿರುವಂತಹ ವಿದ್ಯಾರ್ಥಿ 85% ತೆಗೆಯೋದನ್ನು ಹೇಗೆ ಅಂತ ಹೇಳಿ ನಿಮಗೆ ಸಂಪೂರ್ಣವಾದಂತಹ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ಮಿಸ್ ಮಾಡದೆ ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ನೀವು ಅದನ್ನು ಕಾಮೆಂಟ್ ಮಾಡಿ. ಓಕೆ, ಸೊ ಈಗ ರೋಡ್ ಮ್ಯಾಪ್ ಏನು ಸರ್ ಡಿಸ್ಟಿಂಕ್ಷನ್ ಪಡ್ಕೊಳ್ಳೋದಕ್ಕೆ ಒಂದು ಪ್ರಾಪರ್ ರೋಡ್ ಮ್ಯಾಪ್ ಏನು ಸರ್ ಅಂತ ಹೇಳಿ ಕೇಳ್ತಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗೆ ಈ ರೀತಿ ಇದೆ. ನೋಡ್ರಪ್ಪ, ನಿಮ್ಗೆ ಆಗಸ್ಟ್ ಸ್ಟಾರ್ಟ್ ಆಗೋಗಿದೆ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಇರುವಂಥದ್ದು ಮಾರ್ಚ್ಗೆ. ಸೊ ನೀವು ಮಾಡಬೇಕಾಗಿರುವಂಥದ್ದೇನು, ಫೆಬ್ರವರಿವರೆಗೂ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, 7 ತಿಂಗಳು. 7 ಬಿಟ್ಬಿಡ್ರಿ, ಆಗಸ್ಟ್ ನಡೆದೋಯ್ತು. 6 ತಿಂಗಳುಗಳ ಕಾಲ ಮಿಸ್ ಮಾಡದೆ ಹೆಂಗೆ ಓದಬೇಕು ಅಂತಂದರೆ ಆ ಕಡೆ ಈ ಕಡೆ ಗಮನ ಹೋಗಲೇ ಕೂಡ್ದು. ಮೂವೀಸ್ಗಳಿಗೆ ಹೋಗೋದು, ಫ್ರೆಂಡ್ಸ್ಗಳ ಜೊತೆ ತಿರುಗೋದು, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋದು ಎಲ್ಲ ಬಿಟ್ಬಿಡ್ಬೇಕು ಮೇಯ್ನ್. ಓಕೆ, ಇದೆಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗಿ ಬರ್ತದೆ. ಬಿಕಾಸ್ 85% ಸ್ಕೋರ್ ಮಾಡೋವಂಥದ್ದು ಆಟ ಅಲ್ಲ. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇರ್ಬೋದು, ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಮಾತ್ರ ಓದ್ಕೊಂಡು ಹೋಗ್ತೀನಿ, 85% ಸ್ಕೋರ್ ಮಾಡ್ತೀನಿ. ನೇವ
ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಮಕ್ಕಳೇ, ಈಗ ನಾನು ನಿಮಗೆ ಪ್ರಾಪರ್ ಒಂದು ರೋಡ್ ಮ್ಯಾಪನ್ನು ಕೊಡ್ತೀನಿ ಹೇಗೆ ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡ್ಬೋದು ಅಂತ. ಮಕ್ಕಳೇ, ಈಗಷ್ಟೇ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ನ ಮುಗಿಸಿದ್ರೆ, ಕರೆಕ್ಟ್ ಅಲ್ವಾ? ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಎಷ್ಟೇ ಚೆನ್ನಾಗಾಗಿರಲಿ, ಎಷ್ಟೇ ಡಲ್ ಆಗಿರಲಿ, ಫರ್ಗೆಟ್ ಇಟ್, ಪಾಸ್ಟ್ ಇಸ್ ಪಾಸ್ಟ್. ಆದರೆ ನಮ್ಮ ಕೈಲಿ ಇಲ್ಲ. ಇವಾಗ ನಮ್ಮ ಕೈಲಿ ಏನಿದೆ ಅನ್ನೋದನ್ನು ಫಸ್ಟು ಅಲ್ಲಿ ನಾವು ಗುರಿ ಇಡಬೇಕು. ಫಸ್ಟು ನೆಕ್ಸ್ಟ್ ಮುಂಬರುವಂಥ ಎಕ್ಸಾಮೇ ನಾವು ವಿನ್ ಆಗಬೇಕು. ಮುಂಬರುವಂಥ ಎಕ್ಸಾಮ್ ಯಾವುದು? ನಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಯಾವಾಗ ನಡೆಯುತ್ತೆ? ಅಕ್ಟೋಬರಲ್ಲಿ ನಡೆಯುತ್ತೆ. ಅದಾದ ನಂತರ ಇರುವಂಥ ಎಕ್ಸಾಮ್ ಯಾವುದು? ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್. ಯಾವಾಗ ನಡೆಯುತ್ತೆ? ನವಂಬರಲ್ಲಿ. ಅದನ್ನು ಫೋಕಸ್ ಮಾಡಬೇಕು. ಇವೆರಡರಲ್ಲಿ ನೀವು ಗೆದ್ರಿ ಅಂತ ತಿಳ್ಕೊಳ್ಳಿ, ಒಂದು ಕಾನ್ಫಿಡೆನ್ಸ್ ಹುಟ್ಟುತ್ತೆ ನಿಮ್ಮಲ್ಲೇ. ಈ ಕಾನ್ಫಿಡೆನ್ಸ್ ಹುಟ್ಟಿದಾಗ ಆರಾಮಾಗಿ ನೀವು ನಿಮ್ಮ ಫೆಬ್ರವರಿ ನಡೆಯುವಂಥ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಹಿಟ್ ಮಾಡ್ಬೋದು. ಆ ಕಾನ್ಫಿಡೆನ್ಸು ಬಂದಾಗ ಮಾರ್ಚಲ್ಲಿ ನಡೆಯುವಂತಹ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ನ ಆರಾಮಾಗಿ ಏಸ್ ಮಾಡ್ಬೋದು, ಆರಾಮಾಗಿ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಬಟ್ ಇವಾಗ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ನೆನಪಿರಲಿ ಮಕ್ಕಳೇ, ಫಸ್ಟ್ ನೆಕ್ಸ್ಟ್ ಇರುವಂಥ ಎಕ್ಸಾಮಿನೇಷನ್ ಯಾವುದು? ನನ್ನ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರಲ್ಲಿ. ಸೊ ಫಸ್ಟ್ ನೀವೇನು ಮಾಡಬೇಕು? ಆಗಸ್ಟಲ್ಲಿ ಕಂಪ್ಲೀಟಾಗಿ ಇದುವರೆಗೆ ಇರುವಂತಹ ಎಲ್ಲ ಸಿಲೆಬಸ್ಗಳನ್ನು ನಿಮ್ಮ ಕಾಲೇಜ್ಗಳಲ್ಲಿ ಹೇಳ್ಕೊಡ್ಲಿ ಬಿಡಲಿ, ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು. ಒನ್ ಶಾರ್ಟ್ ವಿಡಿಯೋಗಳು ಆಲ್ರೆಡಿ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಉಪಯೋಗ ಪಡ್ಕೊಳ್ಳಿ. ಹಾಗೆ ಟೆಕ್ಸ್ಟ್ ಬುಕ್ ಇದ್ದಾವೆ, NCERT ಟೆಕ್ಸ್ಟ್ ಬುಕ್ಕು, ದಯವಿಟ್ಟು ಅದನ್ನು ಓಪನ್ ಮಾಡಿ ಓದ್ಬಿಟ್ಟು ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಫಿನಿಷ್ ಮಾಡಿಬಿಡ್ಬೇಕು. ಮಿಡ್ ಟರ್ಮ್ಗೆ ಎಷ್ಟು ಸಿಲೆಬಸ್ ಇದೆಯೋ ಅಷ್ಟೂ ಕೂಡ ಒಂದು 2-3 ಸರಿ ಕಂಪ್ಲೀಟಾಗಿ ಮುಗಿಸಾಕ್ಬಿಡ್ಬೇಕು. ಆ್ಯಂಡ್ ನೀವು ಈ ಸಿಲೆಬಸ್ ಕವರ್ ಮಾಡುವಂಥ ಸಂದರ್ಭದಲ್ಲಿ ನೀವು ಖುದ್ದಾಗಿ ನೀವು ಶಾರ್ಟ್ ನೋಟ್ಸ್ಗಳನ್ನು ಕೂಡ ನೀವೇ ಮಾಡ್ಕೋಬೇಕು. ಬಿಕಾಸ್ ಅಫ್ಕೋರ್ಸ್ ನಿಮಗೆ ಗೈಡ್ಗಳಿರ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ ಇರ್ಬೋದು, ಬಟ್ ಅದನ್ನು ಎಕ್ಸಾಮ್ ಟೈಮಲ್ಲಿ ಎಲ್ಲ ಒಂದು 50 ಪೇಜನ್ನು ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ಸ್ಟೆಡ್ ಆ ಎಂಟೈರ್ ಚಾಪ್ಟರ್ನ ಒಂದೇ ಒಂದು ಶೀಟಲ್ಲಿ ಒಂದು ಶಾರ್ಟ್ ನೋಟಾಗಿ ನೀವು ಅದನ್ನು ತಯಾರಿ ಮಾಡಬೇಕು. ಯಾವಾಗ? ಆಗಸ್ಟಲ್ಲೇ ಮುಗಿಸ್ಬೇಕು. ಇಫ್ ನಾಟ್ ಅಟ್ಲೀಸ್ಟ್ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕಲ್ವರೆಗೂ ನೀವು ಇದನ್ನು ಫಿನಿಷ್ ಮಾಡಬೇಕು. ಸೆಪ್ಟೆಂಬರ್ಲಿ ಏನು ಮಾಡ್ತೀರಾ ಅಂತಂದರೆ, ನೀವು ಏನೇನು ಚಾಪ್ಟರ್ಸ್ಗಳನ್ನು ಓದಿರ್ತೀರಲ್ಲ ಮಕ್ಕಳೇ, ದಯವಿಟ್ಟು ಅದನ್ನು ರಿವಿಷನ್ ಮಾಡಿ. 3-4 ಸರಿ ರಿವಿಷನ್ ಮಾಡಲೇಬೇಕು. ಬರೀ ರಿವಿಷನ್ ಅಂತಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪೇನಂತಂದರೆ, ರಿವಿಷನ್ ಅಂತಂದರೆ ಒಂದು ಸರಿ ಓದೋದು ಆ್ಯಂಡ್ ಓವರ್ ಕಾನ್ಫಿಡೆಂಟ್ ಆಗಿಬಿಡೋದು. ಓದ್ಬಿಟ್ಟಿದ್ದೀನಪ್ಪ ಎಲ್ಲನೂ, ಮತ್ತಿನ್ನೇನು ಬೇಡ, ನಾನೇ ಕಿಂಗು, ನಾನೇ ಲಾರ್ಡು ಅಂಥೇಳಿ. ನೋ, ನೀವು ಆ ಚಾಪ್ಟರ್ನ ಓದಿದ್ದೀರಾ, 3-4 ಸರಿ ಮತ್ತೆ ಓದಿ, 3-4 ಸರಿ ಮತ್ತೆ NCERT ಟೆಕ್ಸ್ಟ್ ಬುಕ್ನ ತೆಗೀರಿ, ಅಂಡರ್ಲೈನ್ ಮಾಡಿರಿ, ಅದನ್ನು ಯಾರಿಗಾದರೂ ಎಕ್ಸ್ಪ್ಲೇನ್ ಮಾಡಿರಿ. ರಿವಿಷನ್ ಅಂತಂದರೆ ರಿವಿಷನ್, ಆ ಓದಿರುವಂತಹ ಒಂದು ಸಬ್ಜೆಕ್ಟನ್ನು ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗುವಂಥದ್ದು. ಮತ್ತೊಮ್ಮೆ ಎಷ್ಟು ಸರಿ ಆಗುತ್ತೋ ಅಷ್ಟು ರಿವಿಷನ್ನ ಮಾಡ್ತೀರಾ. ಅದೇ ಟೈಮಲ್ಲಿ ನೀವೇನು ಮಾಡ್ತೀರಾ? ಶಾರ್ಟ್ ಟ್ರಿಕ್ಸ್ಗಳನ್ನು ಬರ್ಕೋಬೇಕಾಗುತ್ತೆ. ಹಾಗೆ ಫಾರ್ಮುಲಾ ಶೀಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇಫ್ ಇಟ್ ಇಸ್ ಕೆಮಿಸ್ಟ್ರಿ, ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್. ಓಕೆ, ಫಾರ್ಮುಲಾ ಶೀಟ್ಗಳು ಆ ಸರಿ, ಆ ಚಾಪ್ಟ್ರಲ್ಲಿ ಬರುವಂಥ ಫಾರ್ಮುಲಾಗಳು ಯಾವ್ದು ಒಂದು ಶೀಟಲ್ಲೇ ನಿಮ್ಮ ಎಂಟೈರ್ ಚಾಪ್ಟರ್ ಮುಗಿದೋಗ್ಬಿಡ್ಬೇಕು ಸೆಪ್ಟೆಂಬರಲ್ಲಿ. ಅಕ್ಟೋಬರ್ಲಿ ಏನು ಮಾಡ್ತೀರಾ ಅಂತಂದರೆ, ಇದ್ದಂತಹ ಮಾಕ್ ಟೆಸ್ಟ್ಗಳು ನೋಡ್ರಪ್ಪ, ನಿಮ್ಮ ಕಾಲೇಜ್ಗಳಲ್ಲಿ ಟೆಸ್ಟ್ಗಳನ್ನು ಕೊಡ್ತಿರ್ಬೋದು. ಅಂತಂದರೆ ಲೈಕ್ ಪ್ರಿಪರೇಟರಿ ಟೆಸ್ಟ್ಗಳ ಥರ ಮಾಕ್ ಟೆಸ್ಟ್ಗಳನ್ನ ಕೊಡ್ತಿರ್ಬೋದು. ದಯವಿಟ್ಟು ಅದನ್ನು ಅಟೆಂಡ್ ಮಾಡಿರಿ. ಯಾಕೆ ಅಟೆಂಡ್ ಮಾಡಿರಿ ಅಂತ ಹೇಳ್ತೀನಿ ಅಂತಂದರೆ, ನೆನಪಿರಲಿ ಮಕ್ಕಳೇ, ನಿಮಗೆ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬಂದುಬಿಟ್ಟು 3 ಅವರಲ್ಲಿ ನಡೆಯುವಂಥದ್ದು. ಇಟ್ ಈಸ್ ಅ 3 ಅವರ್ ಎಕ್ಸಾಮ್. ಸೊ 3 ಅವರ್ಸಲ್ಲೂ ಬರೀಬೇಕು ಅಂತೇನಿಲ್ಲ, ನೀವು ಹೇಗೆ 2.5 ಅವರಲ್ಲೂ ಕೂಡ ಎಕ್ಸಾಮಿನೇಷನ್ನ ಬರೆದು ಮುಗಿಸ್ಬಿಡ್ಬೋದು ಅಂತ ಹೇಳಿ ನಿಮಗೆ ಸಬ್ಕಾನ್ಷಿಯಸ್ಲಿ ನೀವು ಪ್ರಿಪೇರ್ ಆಗ್ತಿರ್ತೀರ. ಮಾಕ್ ಟೆಸ್ಟ್ನ ಬರೆದಾಗ ಒಂದು ಆನ್ಸರ್ಗೆ ಎಷ್ಟು ಲೈನ್ಸ್ ಬರೀಬೇಕು, ಒಂದು ಆನ್ಸರ್ಗೆ ಎಷ್ಟು ಕಂಟೆಂಟ್ ಬರೀಬೇಕು, ಒಂದು ಆನ್ಸರ್ಗೆ ಎಷ್ಟು ಟೈಮ್ನ ನಾನು ಸ್ಪೆಂಡ್ ಮಾಡಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಜಸ್ಟ್ ಬೈ ಅಟೆಂಡಿಂಗ್ ದ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ಗೂ ಮುನ್ನ ನೀವೇನು ಮಾಡ್ತೀರಾ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಮಿಸ್ ಮಾಡದೆ ಸಾಲ್ವ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿರ್ತಾರೆ ನಿಮ್ಮ PUC ಬೋರ್ಡವರು ಹಾಗೂ ನಿಮ್ಮ ಕಾಲೇಜ್ಗಳಲ್ಲಿ. ಮಿಸ್ ಮಾಡದೆ ಅಟೆಂಡ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಏನು ಮಾಡ್ತೀರಾ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತೀರಾ ಕಾನ್ಫಿಡೆಂಟಾಗೆ. ಹಾಗೆ ಒಂದೊಳ್ಳೆ ಮಾರ್ಕ್ಸನ್ನು ಪಡ್ಕೋತೀರಾ. 65% ಬರ್ತಿರೋವಂಥ ಮಾರ್ಕ್ಸ್ ನಿಮಗೆ 80% ಬರುವಂತಹ ಮಾರ್ಕ್ಸ್ ಸಾಧ್ಯತೆ ಇರುತ್ತೆ. ಯಾವಾಗ? ಇವಿಷ್ಟನ್ನು ಮಾಡಿದಾಗ. ಅವಾಗಲೇ ಹೇಳಿದ್ನಲ್ಲ ಒಂದಷ್ಟು, ಅದ್ರ ಜೊತೆಗೆ ಇದಿಷ್ಟನ್ನು ಮಾಡಿದಾಗ. ಯಾವಾಗ ನಿಮಗೆ ಅಕ್ಟೋಬರಲ್ಲಿ ಒಂದು ಸಣ್ಣ ಕಾನ್ಫಿಡೆನ್ಸ್ ಹಿಟ್ ಆಗುತ್ತೆ, ಮುಂಬರುವಂತಹ ನವಂಬರಲ್ಲಿ ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮ್ ಆರಾಮಾಗೆ ಬೆಣ್ಣೆ ಥರ ನೀವು ಅದನ್ನು ಏಸ್ ಮಾಡ್ಬೋದು. ಓಕೆ,
ನೆನಪಿರಲಿ, ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮ್ ಬಂದ್ಬಿಟ್ಟು ಅಗೇನ್ ನಿಮಗೆ 2-3 ಚಾಪ್ಟರ್ ಇರುತ್ತೆ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯ ಹೆಲ್ಪ್ ಬೇಕಾದರೂ ನಮ್ಮ ಪ್ರಜ್ವಲ್ ಸರ್ ಇದ್ದೇ ಇರ್ತಾರೆ, ಡೋಂಟ್ ವರಿ. ನೆಕ್ಸ್ಟ್ ನವಂಬರ್ಲಿ ಏನು ಮಾಡಬೇಕು ಸರ್ ಅಂತ ಕೇಳ್ಬೋದು. ನವಂಬರಲ್ಲಿ ನಿಮ್ಮ ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆ ನಿಮಗೆ ಇನ್ನು ಮಿಕ್ಕಿರುವಂತಹ 10 ಚಾಪ್ಟರ್ಲಿ ಒಂದು 3 ಚಾಪ್ಟರ್ ಇನ್ನೇನು ಮಿಕ್ಕೊಳ್ತಲ್ಲ ಲಾಸ್ಟಲ್ಲಿ, ಆ ಚಾಪ್ಟರ್ಸ್ ಕೊಡ್ತಾರೆ, ಫಿನಿಷ್ ಮಾಡಿಬಿಡಿ. ಡಿಸೆಂಬರ್ಲಿ ಏನು ಮಾಡ್ತೀರಾ ಅಂತಂದರೆ ಮಲ್ಟಿಪಲ್ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಿ. ನೋಡ್ರಪ್ಪ ಮಕ್ಕಳೇ, ನವಂಬರಲ್ಲಿ ನೀವು ಈಗ ಆಲ್ರೆಡಿ ಕ್ವಾರ್ಟರ್ಲಿಗೆ ಒಂದು 5 ಚಾಪ್ಟರ್ ಮುಗಿಸಿರ್ತೀರ. ಮಿಡ್ ಟರ್ಮ್ ಅಷ್ಟರಲ್ಲಿ ಬರೋದಕ್ಕೆ ನೀವು ಒಂದು 7 ಚಾಪ್ಟರ್ನ ಮುಗಿಸ್ತೀರಾ. ಸೆಕೆಂಡ್ ಕ್ವಾರ್ಟರ್ಲಿ ಅಷ್ಟೊತ್ತಿಗೆ ಇನ್ನು ಮಿಕ್ಕಿರುವಂತಹ 3 ಚಾಪ್ಟರ್ಗಳಿರ್ತವೆ, ಮುಗಿಸಾಕ್ಬಿಡ್ರಿ. ನವಂಬರಲ್ಲಿ ಅಷ್ಟು ಸಿಲೆಬಸ್ಸನ್ನ ಫಿನಿಷ್ ಮಾಡಿಬಿಡ್ರಿ. 10 ಚಾಪ್ಟರ್ನು ಫಿನಿಷ್ ಮಾಡಾಕ್ಬಿಡಿ. ಬೇಕಾದ್ರೆ ಡಿಸೆಂಬರ್ವರೆಗೂ ಟೈಮ್ ತೊಗೊಳ್ಳಿ. ಅದನ್ನು ಮುಗಿಸಾದ್ಮೇಲೆ ಮಿಸ್ ಮಾಡ್ದಲೇ ನೀವು ಮಾಡಲ್ ಕ್ವಶನ್ ಪೇಪರ್ಸ್ಗಳು ಸಾಲ್ವ್ ಮಾಡಲೇಬೇಕು. ಅಟ್ಲೀಸ್ಟ್ 15 ಮಾಡಲ್ ಕ್ವಶನ್ ಪೇಪರ್ಗಳು ಫ್ರಮ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ನೀವು ಸಾಲ್ವ್ ಮಾಡಲೇಬೇಕು. ಪ್ರಿಪ್ರೇಟರಿ ಪೇಪರ್ಸ್ಗಳು ಇರ್ತವೆ, ಸಾಲ್ವ್ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂತಂದರೆ ನಿಮ್ಮ ಡಿಸೆಂಬರಲ್ಲಿ ತಪ್ಪರೆ ಜಾನ್ವರಿಲಿ ಮೊದಲನೆಯ ಪ್ರಿಪರೇಟರಿ ಎಕ್ಸಾಮ್ ಬರುತ್ತೆ. ಆವಾಗ ನೀವು ಕಂಪ್ಲೀಟ್ ರೆಡಿ ಇರಬೇಕು. ಅದು ನಿಮ್ಮ ಮೊದಲನೇ ಬೋರ್ಡ್ ಎಕ್ಸಾಮಿನೇಷನ್ ಥರ ನೀವು ಟ್ರೀಟ್ ಮಾಡಬೇಕು. ಓಕೆ, ಯಾವಾಗ ನೀವು ಜಾನ್ವರಿ ಪ್ರಿಪರೇಟರಿ ಎಕ್ಸಾಮಲ್ಲಿ ಒಂದು ಕಾನ್ಫಿಡೆನ್ಸ್ ಹಿಟ್ಟಾಗುತ್ತೆ ನಿಮಗೆ, ಆವಾಗಲೇ ನೀವು ಗೆದ್ದಿರಿ. ಮಾರ್ಚಲ್ಲಿ ನೀವು ಗೆಲ್ಲೋದಲ್ಲ. ನೀವು ದೇರ್ ಇಸ್ ಅ ಸೇಯಿಂಗ್, ನೀವು ಬ್ಯಾಟಲ್ ಫೀಲ್ಡಲ್ಲಿ ಗೆಲ್ಲಬೇಕು ಅಂತಂದರೆ ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಕ್ಟೀಸನ್ನು ಪ್ರಾಪರಾಗಿ 100% ಕೊಟ್ಟು ಮಾಡ್ತೀರಾ ಅಂತಂದರೆ ನಿಮ್ಮ ಬ್ಯಾಟಲ್ ಫೀಲ್ಡಲ್ಲಿ ಏನಿದ್ರು ನೀವು ಗೆದ್ಕೊಂಬರ್ತೀರಾ, ಒಂದು ಶೀಲ್ಡ್ ಇಸ್ಕೊಂಬರ್ತೀರಾ ಅಷ್ಟೇ. ಸೊ ನೀವು ಅಲ್ಲಿ ಶೀಲ್ಡನ್ನ ಪಡ್ಕೋಬೇಕು, ಅಲ್ಲಿ ಟ್ರೋಫಿನ ಪಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ಪ್ರಾಕ್ಟೀಸಲ್ಲಿ ಗೆಲ್ಲಬೇಕು. ಲೇಸಿ ಪ್ರಾಕ್ಟೀಸ್ ಮಾಡಿದ್ರೆ ಯಾರಿಗೂ ಕೂಡ ಟ್ರೋಫಿ ಸಿಕ್ಕಿಲ್ಲ, ಯಾರಿಗೂ ಕೂಡ ಒಳ್ಳೊಳ್ಳೆ ಮಾರ್ಕ್ಸ್ ಸಿಕ್ಕಿಲ್ಲ. ಓಕೆ, ಸೊ ಜಾನ್ವರಿ ಟೈಮಲ್ಲೇ ನಿಮಗೆ ನಿಮ್ಮ ಮಾಕ್ ಪ್ರಾಕ್ಟಿಕಲ್ಸ್ಗಳು, ರೆಕಾರ್ಡ್ ಕರೆಕ್ಷನ್ಗಳು ಅಂತ ನಡೀತವೆ. ಅದಕ್ಕೆ ನಾನು ಹೇಳ್ತಿರೋವಂಥದ್ದು ಡಿಸೆಂಬರ್ ಒಳಗೆ ಮುಗಿಸ್ಕೊಂಬಿಡ್ರಿ ಎಲ್ಲನೂ. ಬಿಕಾಸ್ ಜಾನ್ವರಿಲಿ ನೀವು ಪ್ರಿಪರೇಟರಿ ಎಕ್ಸಾಮ್ಸನ್ನು ಕೊಡ್ತಾ ಬರ್ತೀರಾ, ಮಾಕ್ ಪ್ರಾಕ್ಟಿಕಲ್ಸ್ಗಳನ್ನು ಕೊಡ್ತಾ ಬರ್ತೀರಾ. ಅದಾದ ನಂತರ ನಿಮಗೆ ಫೆಬ್ರವರಿಲಿ ಫೈನಲ್ ಬೋರ್ಡ್ ಪ್ರಾಕ್ಟಿಕಲ್ಸ್ ನಡೆಯುತ್ತೆ. ಆ ಟೈಮಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಸಿಲೆಬಸ್ನ ಓದ್ಕೊಂಡು ಕೂತ್ಕೋತೀನಿ ಅಂತದ್ದು ಇಟ್ ಈಸ್ ಮುಟ್ಟಾಳ್ತನ. ಸೊ ವಾಟ್ ಎವರ್ ಇಟ್ ಈಸ್ ಫಿನಿಶ್ಡ್ ವಿತ್ ಇನ್ ಡಿಸೆಂಬರ್. ಓಕೆ, ಆ್ಯಂಡ್ ಆಲ್ಸೋ ಫೆಬ್ರವರಿಲಿ ನೀವೇನು ಮಾಡ್ತೀರಾ ಅಂತಂದರೆ ಫೆಬ್ರವರಿಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಡಾಮಿನೇಟ್ ಮಾಡ್ತೀರಾ. ಹಾಗೆ ಇದುವರೆಗೂ ಕಲ್ತಿರುವಂತಹ ಎಲ್ಲ ಒಂದು ಅಂಶಗಳನ್ನು ರಿವೈಸ್ ಮಾಡಬೇಕು. ಆವಾಗ ಓದೋದಲ್ಲ, ಇಟ್ ಈಸ್ ಆಲ್ ಅಬೌಟ್ ರಿವಿಷನ್ ಟೈಮ್. ಜಾನ್ವರಿ ಫೆಬ್ರವರಿ ಈಸ್ ಆಲ್ ಅಬೌಟ್ ರಿವಿಷನ್ ಟೈಮ್, ಆಲ್ ಅಬೌಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವಿಂಗ್, ಆಲ್ ಅಬೌಟ್ ಮಾಡಲ್ ಕ್ವಶನ್ ಪೇಪರ್ ಸಾಲ್ವಿಂಗ್. ಇಷ್ಟನ್ನ ಮಾಡಿದ್ರೆ ಮಕ್ಕಳೇ ಆರಾಮಾಗಿ 85% 95% ಸ್ಕೋರ್ ಮಾಡ್ಬೋದು. ಓಕೆನಾ, ಮಿಸ್ ಮಾಡದೆ ಮಾಡಬೇಕು ಮಕ್ಕಳೇ. ನಿಮಗೆ ನಿಜವಾಗ್ಲೂ ಆಸೆ ಇದೆ ಅಂತಂದರೆ ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ, ನಾನು ನಿಮಗೆ ಸಂಪೂರ್ಣವಾದಂತಹ ಒಂದು ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಓಕೆ, ಇದಾಗಿತ್ತು ಕಂಪ್ಲೀಟ್ ರೋಡ್ ಮ್ಯಾಪ್ ಮಕ್ಕಳೇ, ನಿಮಗೆ ಆಗಸ್ಟಿಂದ ಹಿಡಿದು ಫೆಬ್ರವರಿವರೆಗೂ, ಸೊ ದಟ್ ಮಾರ್ಚ್ ಎಕ್ಸಾಮಿನೇಷನಲ್ಲಿ ನೀವು ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡೋದಕ್ಕೆ. ಓಕೆ ಮಕ್ಕಳೇ, ಈ ವಾರ ನಿಮಗೆ ಇಂಡಿಪೆಂಡೆನ್ಸ್ ಡೇನ ಪ್ರಯುಕ್ತ ನಾವು ಫ್ರೀಡಮ್ ಉತ್ಸವ ಅಂತ ಮಾಡ್ತಾ ಇದ್ದೀವಿ ನಮ್ಮ ಪರೀಕ್ಷೆ ತಂಡದ ವತಿಯಿಂದ. ಈ ಫ್ರೀಡಮ್ ಉತ್ಸವದಲ್ಲಿ ನಿಮಗೆ ನಮ್ಮ ಎಲ್ಲ ಆರಂಭ ಹಾಗೂ ವಿಜೇತ ಕೋರ್ಸಸ್ಗಳ ಮೇಲೆ ಡಿಸ್ಕೌಂಟ್ಗಳು ಸಿಗ್ತಾ ಇದೆ. ಅದು ಹೇಗೆ ಸಿಗುತ್ತೆ ಅಂತಂದರೆ, ನಾವು ಕೊಡುವಂತಹ ಕೂಪನ್ ಫ್ರೀಡಮ್ 80 ಅನ್ನುವಂತಹ ಕೂಪನನ್ನು ಯುಟಿಲೈಸ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು ಆರಂಭ ಹಾಗೂ ವಿಜೇತ ಇಂಟಿಗ್ರೇಟೆಡ್ ಕೋರ್ಸ್ಗಳ ಮೇಲೆ. ಆಗ ನಿಮಗೆ ಒಂದಷ್ಟು ಅಮೌಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೆನಪಿರಲಿ ಮಕ್ಕಳೇ, ಫಸ್ಟ್ 80 ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಕೂಪನ್ ಇರುವಂಥದ್ದು. ಅದಾದ ನಂತರ ಯಾವುದೇ ರೀತಿಯ ಡಿಸ್ಕೌಂಟ್ಸ್ ಇರೋದಿಲ್ಲ. ಓಕೆ, ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಈ ಕೂಪನ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಎಷ್ಟಪ್ಪ ಅಂತಂದರೆ 42 ಕೂಪನ್ಸ್ಗಳನ್ನು ನಮ್ಮ ಮಕ್ಕಳು ಆಲ್ರೆಡಿ ಪಡ್ಕೊಂಬಿಟ್ಟಿದ್ದಾರೆ. ಇನ್ನು ಉಳಿದಿರುವಂಥದ್ದು 38. 80ರಲ್ಲಿ 42 ಆಲ್ರೆಡಿ ಪಡ್ಕೊಂಬಿಟ್ಟಿದ್ದಾರೆ ಮಕ್ಕಳು, ಉಳಿದಿರುವಂಥದ್ದು ಕೇವಲ 38. ನಿಮ್ಮ ನೀಟ್ ಹಾಗೂ KCET ಕನಸುಗಳನ್ನು ಪೂರೈಸ್ಕೋಬೇಕು ಅಂತಂದರೆ ಇವತ್ತೇ ರೈಟ್ ಚಾನ್ಸ್ ಮಕ್ಕಳೇ. ಫ್ರೀಡಮ್ 80 ಅನ್ನುವಂತಹ ಕೂಪನನ್ನು ಕ್ಲೇಮ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕನಸುಗಳಿಗೆ ಇವತ್ತಿಂದನೇ ಒಂದು ನಾಂದಿದೀಪ ಅಥವಾ ಇವತ್ತಿಂದನೇ ಒಂದು ಸ್ಟಾರ್ಟಿಂಗ್ ಸ್ಟೆಪ್ನ ಇಡಿ. ಓಕೆ ಮಕ್ಕಳೇ, ಸೊ ಇದನ್ನು ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಯಾರ್ಯಾರು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಕಡಿಮೆ ಪರ್ಸೆಂಟೇಜ್ನ ಸ್ಕೋರ್ ಮಾಡ್ತೀರಾ, 60ಇಂದ 70% ಸ್ಕೋರ್ ಮಾಡ್ತಿರೋಂಥ ಮಕ್ಕಳಿಗೆ 85% ಸ್ಕೋರ್ ಮಾಡುವಂತಹ ಕನಸುಗಳು ಇಟ್ಟಿರೋರಿಗೆ ನಿಮ್ಮೆಲ್ಲರಿಗೂ ಸಹ ಆಲ್ ದ ವೆರಿ ಬೆಸ್ಟ್ ಮಕ್ಕಳ. ನಾನು ಹೇಳಿದಂತಹ ಒಂದು ಸ್ಟ್ರಾಟಜೀಸ್ಗಳನ್ನು, ನಾನು ಹೇಳಿದಂತಹ ಒಂದು ಅಂಶಗಳನ್ನು ದಯವಿಟ್ಟು ಮಿಸ್ ಮಾಡದೆ ಅದನ್ನು ಫಾಲೋ ಮಾಡಿ.
ಡೆಫಿನೆಟ್ಲಾಗಿ ಫಾರ್ ಶೋರ್ ನೀವು 85% ಮೇಲೆ ನೀವು ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಸೊ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳ.